ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಜೋಳದ ಹಿಟ್ಟಿನ ತರಕಾರಿ ರೊಟ್ಟಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಭಾಳ ರುಚಿಯಾಗಿರ್ತೈತಿ ಮತ್ತು ಹೆಲ್ದಿನೂ ಹೌದು. ಮಾಡೋದಂತೂ ಭಾಳ ಸಿಂಪಲ್ ಐತಿ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ಗೆ ಇದಕ್ಕಾದರೂ ಪ್ರಿಪೇರ್ ಮಾಡ್ಬೋದು. ನಾನಿಲ್ಲಿ ಒಂದು 3 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡೇನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ. ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿ ಹಾಕೊಳಕತ್ತೇನೆ. ಒಂದು ಸೌತೆಕಾಯಿ ಮತ್ತು ಒಂದು ಅರ್ಧ ಕ್ಯಾರೆಟನ್ನು ತುರಿದು ತೊಗೊಂಡೇನಿ ಮತ್ತು 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡೇನಿ. ಇದಕ್ಕೆ ನಾವು ಮತ್ತು ಬೇಕಾದ ತರಕಾರಿ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹಸಿ ಶುಂಠಿ ಮತ್ತು ಕರಿಬೇವು, ಸ್ವಲ್ಪ ಕೊತ್ತಂಬರಿನ ಹೆಚ್ಚಿ ಹಾಕ್ಕೊಂಡೇನಿ. ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಇದನ್ನ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮೆತ್ತಗೆ ನಾದ್ಕೋಬೇಕು. ಈಗ ನಾವು ಜೋಳದ ರೊಟ್ಟಿ ಮಾಡುವಾಗ ಸ್ವಲ್ಪ ಬಿಸಿ ನೀರು ಹಾಕಿ ನಾದ್ಕೋತೇವಲ್ಲ, ಆ ರೀತಿ ಬಿಸಿ ನೀರದು ಏನು ಹಾಕಂಗಿಲ್ಲ. ಇದಕ್ಕೆ ತಣ್ಣೀರನ್ನು ಎಷ್ಟು ಬೇಕೋ ಅಷ್ಟು ಹಾಕಿ ಮೆತ್ತಗೆ ನಾದಬೇಕು. ಇದನ್ನು ಇದು ಬರೀ ಜೋಳದ ಹಿಟ್ಟನ್ನ ಮಾತ್ರ ಹಾಕಿ ಮಾಡುವಂಥ ತರಕಾರಿ ರೊಟ್ಟಿ ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ನಾದ್ಕೋಬೇಕು. ಇದನ್ನು ಭಾಳ ಗಟ್ಟಿ ಇರಬಾರ್ದು, ಇದು ಮೆತ್ತಗೆ ಇರಬೇಕು. ಮೆತ್ತಗೆ ಇದ್ದರೆ ರೊಟ್ಟಿ ಮಾಡೋಕ್ಕೆ ಈಸಿ ಆಗ್ತೈತಿ. ಇಷ್ಟು ಮೆತ್ತಗೆ ಇರಬೇಕು. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಇಟ್ಬಿಡೋಣ, ಸ್ವಲ್ಪ ಹಿಟ್ಟು ನೆನಿಲಿ. ಆಮೇಲೆ ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡೇನಿ. ಇಲ್ಲಾಂದರೆ ನಾವು ಒಂದು ಕಾಟನ್ ಬಟ್ಟೆನೂ ಸ್ವಲ್ಪ ಅದನ್ನು ನೀರೊಳಗೆ ಹಿಂಡಿ ತೊಗೊಂಡ್ರೂ ನಡಿತೈತಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಯಾವ ಸೈಜಿಗೆ ರೊಟ್ಟಿ ಮಾಡ್ತೀವಲ್ಲ ಅಷ್ಟು ಹಿಟ್ಟು ತೊಗೊಂಡು ಈ ರೀತಿ ತೆಳ್ಳಗೆ ತಟ್ಕೋಬೇಕು. ನಡಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡಿದರೆ ಇದು ಚಲೋ ತಂಗೆ ಎಲ್ಲ ಕಡೆ ಬೆಂದಲಿ ಅನ್ನೋದಕ್ಕೆ ಆ ರೀತಿ ಮಾಡ್ತೈತಿ. ಒಂದು ಸೈಡ್ ಹಂಚ್ಕಾಯಕ್ಕೆ ಇಟ್ಕೊಂಡಿದ್ದೆ. ಅದು ಕಾಯ್ದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಈಸಿಯಾಗಿ ಇದನ್ನು ರೊಟ್ಟಿನ ನಾವು ಹಾಕ್ಬೋದು. ಈ ರೀತಿ ನಾವು ಕಾಟನ್ ಬಟ್ಟೆ ಒಳಗೂ ಇದೇ ಥರನ ಮಾಡ್ಬೋದು. ಇದು ಅಂಟ್ಕೊಂಡ್ರೂ ಈಸಿಯಾಗಿ ಬಿಡಿಸ್ಬೋದು. ಇದನ್ನು ಈ ರೀತಿ ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ 2 ಕಡೆ ಚಲೋ ತಂಗೆ ಮೀಡಿಯಮ್ ಫ್ಲೇಮ್ನಾಗನ ಬೆಂದಿಸ್ಬೇಕು. ಇದು ಬೆಂದಕ್ಕಿನ್ನು ಭಾಳ ಹೊತ್ತು ತೊಗೊಳಂಗಿಲ್ಲ, ಜಲ್ದಿನೇ ಬೆಂದೈತಿ. ಈ ರೀತಿ 2 ಕಡೆ ಚಲೋ ತಂಗೆ ಬೆಂದಿಸಿದ ಮೇಲೆ ಇಷ್ಟು ಮಾಡಿದರೆ ನಮ್ದು ಜೋಳದ ಹಿಟ್ಟಿನ ತರಕಾರಿ ರೊಟ್ಟಿ ರೆಡಿ ಆಯ್ತು. ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ ಇದು ಮತ್ತು ಅಷ್ಟೇ ಸಾಫ್ಟ್ ಆಗಿರ್ತೈತಿ. ಇದು ಬರೀ ಜೋಳದ ಹಿಟ್ಟು ಅಷ್ಟೇ ಉಪಯೋಗಿಸಿವೆ ಅಂತ ಹೇಳಿ ಇದೇನು ಹಾರ್ಡ್ ಆಗಂಗಿಲ್ಲ ಅಥವಾ ಮಾಡೋಕ್ಕೆ ಬರಂಗಿಲ್ಲ ಅಂತೇನಿಲ್ಲ. ಈ ರೀತಿ ಮಸ್ತ್ ಸಾಫ್ಟ್ ಆಗಿರ್ತೈತಿ. ಇದನ್ನು ನಾವು ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ, ಇಲ್ಲಾಂದರೆ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಮತ್ತು ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ. ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.